ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಯನ್ನ ಪ್ರಾರಂಭಿಸೋಣ. ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೆಯದು COP29 ಕ್ಲೈಮೇಟ್ ಫೈನಾನ್ಸ್ ಅಂಡ್ ಇಟ್ಸ್ ಆಪ್ಟಿಕಲ್ ಇಲ್ಯೂಷನ್. ಇದು GS3 ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ನಂತರ PM ಕೇರ್ಸ್ ಫಂಡ್ ನ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS3 ಎಕಾನಮಿಗೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ಪೋಲಿಯೋ ರಿಸರ್ಜನ್ಸ್, GS3 ಸೈನ್ಸ್ ಅಂಡ್ ಹೆಲ್ತ್ಗೆ ಸಂಬಂಧಪಟ್ಟಂತ ವಿಷಯ. ನಂತರ H1B ವೀಸಾದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಇವತ್ತಿನಿಂದ 5 ಇಂಗ್ಲಿಷ್ ಶಬ್ದಗಳನ್ನು ನಾವು ಕಲಿತಾ ಇದ್ದೇವೆ ವೊಕ್ಯಾಬ್ಯುಲರಿ ಕಾರ್ನರ್ ನಲ್ಲಿ. ಏನು ಅಂತ ನೀವು ಕೊನೆಯಲ್ಲಿ ಗಮನಿಸಬಹುದು. ಮೊದಲನೇದು COP29 ಕ್ಲೈಮೇಟ್ ಫಿನಾನ್ಸ್ ಅಂಡ್ ಇಟ್ಸ್ ಆಪ್ಟಿಕಲ್ ಇಲ್ಯೂಷನ್. ಮೊದಲನೇದು ಕ್ಲೈಮೇಟ್ ಫಿನಾನ್ಸ್ ಅಂತಂದ್ರೆ ಏನು? ಇಟ್ಸ್ ಅ ಮನಿ ನೀಡೆಡ್ ಟು ಹೆಲ್ಪ್ ಕಂಟ್ರೀಸ್, ಎಸ್ಪೆಷಲಿ ಪೂರ್ ಒನ್ಸ್, ಫೈಟ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆಯಿಂದಾಗಿ ಹಲವಾರು ಸಮಸ್ಯೆಗಳು ಜಗತ್ತಿನಲ್ಲಿ ಎದುರಾಗ್ತಾ ಇವೆ. ಹೀಗಾದಾಗ ಆ ಕ್ಲೈಮೇಟ್ ಚೇಂಜ್ ಅನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸೋದಕ್ಕೋಸ್ಕರ ಹಣ ಬೇಕು. ಬಡ ದೇಶಗಳಿಗೆ ಅಥವಾ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಹತ್ತಿರ ಅದನ್ನ ಎದುರಿಸುವಷ್ಟು ಹಣ ಇಲ್ಲ. ಹೀಗಾಗಿ ಈಗಾಗಲೇ ಅಭಿವೃದ್ಧಿ ಹೊಂದಿದ ದೇಶಗಳು ಈ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಹಣವನ್ನು ನೀಡಬೇಕು ಅನ್ನೋದು ಈ ಒಂದು ಕ್ಲೈಮೇಟ್ ಫಿನಾನ್ಸ್ ನ ಒಂದು ಅಂಶ. ಡೆವಲಪ್ಡ್ ವರ್ಸಸ್ ಡೆವಲಪಿಂಗ್ ನೇಷನ್ಸ್. ರಿಚ್ ಕಂಟ್ರೀಸ್ ಪ್ರಾಮಿಸ್ಡ್ ಫೈನಾನ್ಷಿಯಲ್ ಸಪೋರ್ಟ್, ಬಟ್ ಇಟ್ ಇಸ್ ನಾಟ್ ಇನಫ್ ಫಾರ್ ಪುವರ್ ಕಂಟ್ರೀಸ್ ಟು ಮೀಟ್ ದರ್ ಕ್ಲೈಮೇಟ್ ನೀಡ್ಸ್. ಈಗ ಶ್ರೀಮಂತ ದೇಶಗಳಿದೆಯಲ್ಲ, ಆ ದೇಶಗಳು ನಾವು ನಿಮಗೆ ಸಹಾಯ ಮಾಡ್ತೇವೆ, ಬೇಕಾಗಿರೋ ಹಣಕಾಸಿನ ಸಹಾಯವನ್ನ ಅಥವಾ ತಂತ್ರಜ್ಞಾನವನ್ನ ನೀಡ್ತೇವೆ ಅಂತ ಹೇಳಿವೆ. ಆದ್ರೆ ಅದು ಸಾಕಾಗ್ತಾ ಇಲ್ಲ. ಫೈನಾನ್ಸ್ ಇನ್ ಕ್ಲೈಮೇಟ್ ಚೇಂಜ್ ನೆಗೋಸಿಯೇಷನ್ಸ್. ಇದರಲ್ಲಿ ಮುಖ್ಯವಾಗಿ UN ಫ್ರೇಮ್ವರ್ಕ್, ಯುನೈಟೆಡ್ ನೇಷನ್ ಒಂದು ರೂಪರೇಷೆ ಏನ್ ಹೇಳುತ್ತೆ ಅಂತಂದ್ರೆ, ಸಿನ್ಸ್ 1991 the UN has pushed for rich countries to help poor nations with money and technology to fight climate change. ಈ UN ಫ್ರೇಮ್ವರ್ಕ್ ಏನ್ ಹೇಳಿದೆ ಅಂತಂದ್ರೆ, 1991ರಿಂದ ಶ್ರೀಮಂತ ದೇಶಗಳಿಗೆ ನೀವು ಬಡ ದೇಶಗಳಿಗೆ ಸಹಾಯ ಮಾಡಿ, ಆ ಮೂಲಕ ಆ ಬಡ ದೇಶಗಳು ಈ ಒಂದು ಹವಾಮಾನ ಬದಲಾವಣೆಯಿಂದಾಗುವ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ UN ಹೇಳ್ತಾನೆ ಇದೆ. ಅದರ ಜೊತೆಗೆ ಪ್ಯಾರಿಸ್ ಅಗ್ರಿಮೆಂಟ್ ನಲ್ಲಿ 2015ರಲ್ಲಾದ ಪ್ಯಾರಿಸ್ ಅಗ್ರಿಮೆಂಟ್ ನಲ್ಲೂ ಸಹ ರಿಚ್ ಕಂಟ್ರೀಸ್ ಅಗ್ರೀಡ್ ಟು ಹೆಲ್ಪ್ ಫಂಡ್ ಕ್ಲೈಮೇಟ್ ಆಕ್ಷನ್ಸ್ ಇನ್ ಪುವರ್ ಕಂಟ್ರೀಸ್ ಫೇರ್ಲಿ. ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ನಲ್ಲಿ ಈ ಶ್ರೀಮಂತ ದೇಶಗಳು ಏನ್ ಹೇಳುತ್ತವೆ, ನಾವು ಬಡ ದೇಶಗಳಿಗೆ ಸಹಾಯ ಮಾಡ್ತೀವಿ ಅಂತ ಹೇಳುತ್ತವೆ. ಆದ್ರೆ ಫಾಲಿಂಗ್ ಶಾರ್ಟ್ ಆಫ್ ಕಮಿಟ್ಮೆಂಟ್ಸ್. ಕಮಿಟ್ಮೆಂಟ್ ಏನೋ ಕೊಟ್ಟಿವೆ, ಆದ್ರೆ ಆ ಕಮಿಟ್ಮೆಂಟ್ ಅನ್ನ ಸರಿಯಾಗಿ ಪೂರೈಸ್ತಾ ಇಲ್ಲ. $100 billion ಪ್ರಾಮಿಸ್. ರಿಚ್ ಕಂಟ್ರೀಸ್ ಪ್ರಾಮಿಸ್ಡ್ $100 billion ಪರ್ ಇಯರ್. ಒಂದು ವರ್ಷಕ್ಕೆ ಸುಮಾರು $100 billion ನಾವು ಸಹಾಯ ಮಾಡ್ತೇವೆ ಅಂತ ಆ ಶ್ರೀಮಂತ ದೇಶಗಳು ಮಾತು ಕೊಡ್ತಾವೆ. ಬಟ್ ಓನ್ಲಿ ಮೆಟ್ ದ ಗೋಲ್ ಇನ್ 2022. 2022ರನ್ನ ಬಿಟ್ರೆ ಬೇರೆ ಯಾವ ಒಂದು ವರ್ಷದಲ್ಲೂ ಆ ದೇಶಗಳಿಂದ $100 billion ನಷ್ಟು ಸಹಾಯ ಬಂದಿಲ್ಲ. ಹಾಗಾಗಿ ನೀಡ್ ಫಾರ್ ಮೋರ್ ಫಂಡಿಂಗ್, ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಇದೆ. $100 billion ಇಸ್ ನಾಟ್ ಇನಫ್. ಅಂದ್ರೆ ಈ ಒಂದು $100 billion ಇದೆಯಲ್ಲ, ಇದಿಷ್ಟು ಸಾಕಾಗೋದಿಲ್ಲ. ಡೆವಲಪಿಂಗ್ ಕಂಟ್ರೀಸ್ ನೀಡ್ $1.3 trillion ಬೈ 2030. 2030ರ ಹೊತ್ತಿಗೆ ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಸುಮಾರು $1.3 trillion ನಷ್ಟು ಹಣಕಾಸಿನ ಅವಶ್ಯಕತೆ ಇದೆ. ಬಟ್ ರಿಚ್ ಕಂಟ್ರೀಸ್ ಆರ್ ಆಫರಿಂಗ್ ಓನ್ಲಿ $300 billion ಬೈ 2035. ಆದ್ರೆ ಈ ಶ್ರೀಮಂತ ದೇಶಗಳು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವೆ, 2035ರ ಹೊತ್ತಿಗೆ ನಾವು ಸುಮಾರು $300 billion ನಷ್ಟು ಕೊಡಬಹುದು ಅಂತ ಅವ್ರು ಹೇಳ್ತಾ ಇವೆ. ಸೊ ಇನ್ಅಡಿಕ್ವೆಸೀಸ್ ಇನ್ ಕ್ಲೈಮೇಟ್ ಫಿನಾನ್ಸ್ ಗೋಲ್ಸ್. ಹೀಗಾದಾಗ ಕ್ಲೈಮೇಟ್ ಫೈನಾನ್ಸ್ಗೆ ಸಂಬಂಧಿಸಿದ ಕೆಲವೊಂದು ಗುರಿಗಳಲ್ಲಿ ಇನ್ಅಡಿಕ್ವೆಸಿಗಳಿದೆ, ಕೆಲವೊಂದು ಕೊರತೆಗಳಿದೆ. ಫೈನಾನ್ಷಿಯಲ್ ನೀಡ್ಸ್ ಆಫ್ ಡೆವಲಪಿಂಗ್ ಕಂಟ್ರೀಸ್. ಡೆವಲಪಿಂಗ್ ಕಂಟ್ರೀಸ್ ನೀಡ್ $455 to $584 billion ಇಯರ್ಲಿ ಫಾರ್ ಕ್ಲೈಮೇಟ್ ಆಕ್ಷನ್ಸ್. ಈಗ ಯಾವ ದೇಶಗಳು ಅಭಿವೃದ್ಧಿ ಹೊಂದುತ್ತಾ ಇದೆಯಲ್ಲ, ಆ ದೇಶಗಳಿಗೆ ಪ್ರತಿ ವರ್ಷ $455 to $584 billion ಬೇಕಾಗಿದೆ. ಯಾವುದಕ್ಕೆ? ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದ ಕೆಲವು ಕ್ರಮಗಳನ್ನ ಕೈಗೊಳ್ಳಿಕ್ಕೆ. ಬಟ್ ಕರೆಂಟ್ ಆಫರ್ಸ್ ಫಾಲ್ ಶಾರ್ಟ್. ಹೀಗಾಗಿ ಈಗ ಅವ್ರು ಏನ್ ಕೊಡ್ತಾ ಇದ್ದಾರೆ ಅದು ಸಾಕಾಗ್ತಾ ಇಲ್ಲ. ಇಗ್ನೋರ್ಡ್ ನೀಡ್ಸ್ ಆಫ್ ವಲ್ನರೇಬಲ್ ಕಂಟ್ರೀಸ್. ಸ್ಮಾಲ್ ಐಲ್ಯಾಂಡ್ ಅಂಡ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಆಸ್ಕ್ಡ್ ಫಾರ್ ಸ್ಪೆಸಿಫಿಕ್ ಹೆಲ್ಪ್, ಬಟ್ ಇಟ್ ವಾಸ್ ಇಗ್ನೋರ್ಡ್. ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು, ದ್ವೀಪಗಳು ಮತ್ತೆ ಕೆಲವು ಸಣ್ಣ ದೇಶಗಳು
ತಮ್ಮ ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಲಿಕ್ಕೆ ಕೆಲವೊಂದು ಸಹಾಯಗಳನ್ನ ಕೇಳ್ತಾವೆ. ಆದ್ರೆ ಆ ದೇಶಗಳು ಸಣ್ಣ ಇವೆ, ಆ ದೇಶಗಳಿಂದ ನಮಗೆ ಯಾವುದೇ ಲಾಭ ಇಲ್ಲ, ಮತ್ತೆ ಆ ದೇಶಗಳಿಂದ ಯಾವುದೇ ರೀತಿ ದೊಡ್ಡ ಬದಲಾವಣೆ ಆಗೋದಿಲ್ಲ ಅಂತ ಅಂದ್ಕೊಂಡು ಈ ರಿಚ್ ಕಂಟ್ರೀಸ್, ಶ್ರೀಮಂತ ದೇಶಗಳು ಏನ್ ಮಾಡಿವೆ, ಅವರ ಕೋರಿಕೆಯನ್ನ ಇಗ್ನೋರ್ ಮಾಡ್ತಾ ಇವೆ, ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಗ್ರೋವಿಂಗ್ ಫ್ಯೂಚರ್ ಕಾಸ್ಟ್, ಇದರಿಂದ ಏನಾಗ್ತಾ ಇದೆ, ಫ್ಯೂಚರ್ ಕಾಸ್ಟ್, ಮುಂದೆ ಆಗಬಹುದಾದಂತ ವೆಚ್ಚಗಳು ಹೆಚ್ಚಾಗ್ತಾ ಇವೆ. ಫ್ಯೂಚರ್ ಕಾಸ್ಟ್ ಫಾರ್ ಕ್ಲೈಮೇಟ್ ಆಕ್ಷನ್ ಕುಡ್ ರೈಸ್ ಟು 447 to 894 ಬಿಲಿಯನ್ ಇಯರ್ಲಿ. ಈ ವೆಚ್ಚ ಮುಂದೆ ಎಷ್ಟಕ್ಕೆ ತಲುಪಬಹುದು, 447ರಿಂದ 894 ಬಿಲಿಯನ್ ಡಾಲರ್ಗಷ್ಟು ಪ್ರತಿ ವರ್ಷಕ್ಕೆ ತಲುಪಬಹುದು. ಬಟ್ ಡೆವಲಪ್ಡ್ ಕಂಟ್ರೀಸ್ ಡಿಡಂಟ್ ಅಡ್ರೆಸ್ ಇಟ್. ಆದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಂಡಿಯಾ ಸ್ಟ್ಯಾಂಡ್ಸ್ ಆನ್ ಕ್ಲೈಮೇಟ್ ಫೈನಾನ್ಸ್. ಈಗ ಭಾರತದ ಒಂದು ನಿಲುವು ಏನು ಇದರ ಬಗ್ಗೆ, ಇಂಡಿಯಾಸ್ ಕಾಲ್ ಫಾರ್ ಫೇರ್ ಫಿನಾನ್ಸ್. ಇಂಡಿಯಾ ವಾಂಟ್ಸ್ ಮೋರ್ ಫಂಡಿಂಗ್ ಬೇಸ್ಡ್ ಆನ್ ಫೇರ್ನೆಸ್ ಅಂಡ್ ಆಸ್ಕ್ ಫಾರ್ 1.3 ಟ್ರಿಲಿಯನ್ ಅ ಇಯರ್ ಬೈ 2030. 2030 ಹೊತ್ತಿಗೆ ಭಾರತಕ್ಕೆ ಪ್ರತಿ ವರ್ಷ 1.3 ಟ್ರಿಲಿಯನ್ ಡಾಲರ್ ಬೇಕು ಅಂತ ಭಾರತ ಬೇಡಿಕೆ ಇಡುತ್ತೆ, ವಿತ್ $600 ಬಿಲಿಯನ್ ಇನ್ ಗ್ರಾಂಟ್ಸ್. ಗ್ರಾಂಟ್ಸ್ ಅಂತಂದ್ರೆ ಸಾಲದ ತರ ಅಲ್ಲ, ಒಂದು ಸಹಾಯದ ತರ 600 ಬಿಲಿಯನ್ ಡಾಲರ್ಗಳಷ್ಟು ನಮಗೆ ಹಣಕಾಸಿನ ಅವಶ್ಯಕತೆ ಇದೆ ಅಂತ ಭಾರತ ಹೇಳುತ್ತೆ. ಡಿಸಪಾಯಿಂಟ್ಮೆಂಟ್ ವಿತ್ ಕರೆಂಟ್ ಪ್ರಪೋಸಲ್. India rejected the new climate finance plan because it didn't meet their needs and was made without consulting them. ನಮ್ಮನ್ನ ಕೇಳದೆ ಈ ಒಂದು ಹೊಸ ಪ್ರಪೋಸಲ್ ನ ತಂದಿದ್ದಾರೆ, ಹೀಗಾಗಿ ನಾವು ಇದನ್ನು ಒಪ್ಪೋದಿಲ್ಲ ಅಂತ ಭಾರತ ಹೇಳುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಡೆವಲಪ್ಡ್ ನೇಷನ್ಸ್. ಈಗ ಈ ಅಭಿವೃದ್ಧಿ ಹೊಂದಿದ ದೇಶಗಳ ಜವಾಬ್ದಾರಿ ಏನು, ನೀಡ್ ಫಾರ್ ಆಕ್ಷನ್. ಪುವರ್ ಕಂಟ್ರೀಸ್ ನೀಡ್ ಫೈನಾನ್ಷಿಯಲ್ ಹೆಲ್ಪ್ ಟು ಫೈಟ್ ಕ್ಲೈಮೇಟ್ ಚೇಂಜ್ ಅಂಡ್ ರಿಚ್ ಕಂಟ್ರೀಸ್ ಮಸ್ಟ್ ಪ್ರೊವೈಡ್ ದಿಸ್ ಸಪೋರ್ಟ್. ಈ ಅಭಿವೃದ್ಧಿ ಹೊಂದಿದ ದೇಶಗಳು ಇವರಿಗೆ ಹೆಲ್ಪ್ ಮಾಡಲೇಬೇಕು, ಅದವರ ಜವಾಬ್ದಾರಿ. ಹೀಗಿದ್ದಾಗ ಅವರು ಸುಮ್ಮನೆ ಕೂರ್ಲಿಕ್ಕಾಗೋದಿಲ್ಲ, ತಮ್ಮ ಹಣಕಾಸಿನ ಸಹಾಯವನ್ನು ಮಾಡುವುದರ ಮೂಲಕ ಜಗತ್ತನ್ನ ಇನ್ನಷ್ಟು ಸುರಕ್ಷಿತವಾಗಿಸಲಿಕ್ಕೆ ಅವರು ಸಹಾಯ ಮಾಡಬೇಕು. ಬಿಲ್ಡಿಂಗ್ ಅ ಫೇರ್ ಸಿಸ್ಟಮ್. A fair system should be created where poor countries can easily access the funds they need. ಬಡ ದೇಶಗಳು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಣಕಾಸಿನ ಸಹಾಯವನ್ನು ಪಡ್ಕೊಳ್ಬೇಕು. ಹಾಗಾದಾಗ ಮಾತ್ರ ಜಗತ್ತಿನ ವ್ಯವಸ್ಥೆ, ಈ ಒಂದು ಪರಿಸರದ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಇರಲಿಕ್ಕೆ ಸಾಧ್ಯ. ಕನ್ಕ್ಲೂಷನ್ ಏನು, ಇಂಪಾರ್ಟೆನ್ಸ್ ಆಫ್ ಅಡಿಕ್ವೇಟ್ ಕ್ಲೈಮೇಟ್ ಫಿನಾನ್ಸ್. ಪ್ರಾಪರ್ ಕ್ಲೈಮೇಟ್ ಫಿನಾನ್ಸ್ ಇಸ್ ನೀಡೆಡ್ ಫೈಟ್ ಕ್ಲೈಮೇಟ್ ಚೇಂಜ್ ಅಂಡ್ ಮೀಟ್ ಗ್ಲೋಬಲ್ ಗೋಲ್ಸ್. ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಪರಿಸರವನ್ನು ಕಾಪಾಡಬೇಕು ಅಂತಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ಕ್ಲೈಮೇಟ್ ಚೇಂಜ್ ನ ಗೋಲ್ಗಳಿದೆಯಲ್ಲ, ಬೇರೆ ಬೇರೆ ಗುರಿಗಳಿದೆಯಲ್ಲ, ಅದನ್ನ ಸಾಧಿಸಬೇಕಾಗುತ್ತೆ, ಅದನ್ನ ಸರಿಯಾಗಿ ನಿವಾರಿಸಬೇಕಾಗುತ್ತೆ. ಇದಕ್ಕಾಗಿ ಕ್ಲೈಮೇಟ್ ಫಿನಾನ್ಸ್ ನ ಸರಿಯಾದ ನಿರ್ವಹಣೆ ಆಗಬೇಕು. ಡೆವಲಪ್ಡ್ ಕಂಟ್ರೀಸ್ ಮಸ್ಟ್ ಡೂ ಮೋರ್. ರಿಚ್ ಕಂಟ್ರೀಸ್ ಮಸ್ಟ್ ಇನ್ಕ್ರೀಸ್ ದರ್ ಫೈನಾನ್ಷಿಯಲ್ ಸಪೋರ್ಟ್ ಆರ್ ಕ್ಲೈಮೇಟ್ ಗೋಲ್ಸ್ ವಿಲ್ ನಾಟ್ ಬಿ ಮೆಟ್. ಒಂದು ವೇಳೆ ಈ ಶ್ರೀಮಂತ ದೇಶಗಳು ಸರಿಯಾದ ರೀತಿಯಲ್ಲಿ ಹಣಕಾಸಿನ ಸಹಾಯವನ್ನು ನೀಡದೇ ಇದ್ರೆ ನಾವು ಮುಂದೆ ಕೆಲವು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು. ಇದಕ್ಕೆ ಸಂಬಂಧಿಸಿದ ಯಾವುದೇ ಗುರಿಗಳನ್ನು ಸಾಧಿಸದೇ ಇರಲಿಕ್ಕೆ ಸಾಧ್ಯ ಇರಬಹುದು, ಮುಂದೆ ಕೆಲವೊಂದು ಬೇರೆ ಬೇರೆ ಸಮಸ್ಯೆಗಳು ನಮಗೆ ಎದುರಾಗಬಹುದು ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಇನ್ನು ಮುಂದಿನದಾಗಿ PM ಕೇರ್ಸ್ ಫಂಡ್ ರೀಸೆಂಟ್ ಕಾಂಟ್ರಿಬ್ಯೂಷನ್. PM ಕೇರ್ಸ್ ಫಂಡ್ ಅನ್ನ ನೀವು ಹಲವಾರು ಸಾರಿ ಕೊರೋನಾ ಸಂದರ್ಭದಲ್ಲಿ ಕೇಳಿರ್ತೀರ. PM ಕೇರ್ಸ್ ಫಂಡ್ ರಿಸೀವ್ಡ್ ₹912 crore in contributions during financial year 2022-2023. 2022-23 ಆರ್ಥಿಕ ವರ್ಷದಲ್ಲಿ ಈ PM ಕೇರ್ಸ್ ಫಂಡಿಗೆ ಸುಮಾರು 912 ಕೋಟಿಯಷ್ಟು ಆದಾಯ ಬಂದಿದೆ. ಎಸ್ಟಾಬ್ಲಿಷ್ಮೆಂಟ್. PM ಕೇರ್ಸ್ ಫಂಡ್ ವಾಸ್ ಕ್ರಿಯೇಟೆಡ್ ಇನ್ 2020. ಯಾವಾಗ ಇದನ್ನ ಕ್ರಿಯೇಟ್ ಮಾಡಿದ್ದು, 2020ರಲ್ಲಿ, ಆಸ್ ಅ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಇದನ್ನ ಒಂದು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ತರ ಕ್ರಿಯೇಟ್ ಮಾಡಿದ್ದಾರೆ ಅಂಡರ್ ದಿ ರಿಜಿಸ್ಟ್ರೇಷನ್ ಆಕ್ಟ್ 1908. 1908ರ ರಿಜಿಸ್ಟ್ರೇಷನ್ ಆಕ್ಟ್ ನ ಅಡಿಯಲ್ಲಿ ಇದನ್ನು ಸ್ಥಾಪಿಸಿದ್ದಾರೆ. ಇಟ್ ವಾಸ್ ಸೆಟ್ ಅಪ್ ಟು ಅಡ್ರೆಸ್ ಎಮರ್ಜೆನ್ಸೀಸ್ ಲೈಕ್ ದಿ COVID-19 ಪ್ಯಾಂಡಮಿಕ್ ಅಂಡ್ ಪ್ರೊವೈಡ್ ರಿಲೀಫ್ ಟು ದೋಸ್ ಅಫೆಕ್ಟೆಡ್. ಕೊರೋನಾ ಸಂದರ್ಭದಲ್ಲಿ ಇದನ್ನ ರಚಿಸಿದ್ರು. ಯಾಕೆಂತಂದ್ರೆ ಯಾರ್ಯಾರಿಗೆ ಕೆಲವೊಂದು ಎಮರ್ಜೆನ್ಸಿಗಳು ಇರುತ್ತೋ ಅಥವಾ ಕೆಲವೊಬ್ರು ಕಠಿಣ ಪರಿಸ್ಥಿತಿಗಳು ಇರ್ತಾರೋ ಅವರಿಗೆ ಈ ಒಂದು ಫಂಡ್ ನ ಮೂಲಕ ಸಹಾಯ ಮಾಡಲಾಗುತ್ತೆ. ಆಬ್ಜೆಕ್ಟಿವ್ ಏನು, ಉದ್ದೇಶ ಏನು, the main goal is to handle any emergency or distress situation and offer relief to people in need. ಮೊದಲೇ ಹೇಳಿದಾಗೆ ಅವಶ್ಯಕತೆ ಇರೋರಿಗೆ, ಅತ್ಯಂತ ಹಣದ ಅಗತ್ಯತೆಗಳು ಕಾಡ್ತಾ ಇರೋರಿಗೆ ಈ ಒಂದು ಫಂಡ್ ನ ಮೂಲಕ ಸಹಾಯ ಮಾಡಲಾಗುತ್ತೆ. ಗವರ್ನೆನ್ಸ್ ಕಮಿಟಿ ಹೇಗಿರುತ್ತೆ PM ಕೇರ್ಸ್ ಫಂಡ್? ಪ್ರೈಮ್ ಮಿನಿಸ್ಟರ್ ಇಸ್ ದಿ ಚೇರ್ಮನ್ ಆಫ್ ದಿ ಫಂಡ್. ಈ ಒಂದು ಫಂಡ್ ನ ಚೇರ್ಮನ್ ಯಾರು? ಪ್ರೈಮ್ ಮಿನಿಸ್ಟರ್. ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್,
ಫಿನಾನ್ಸ್ ಮಿನಿಸ್ಟರ್ ಆರ್ ಎಕ್ಸ್ ಅಫಿಷಿಯೋ ಟ್ರಸ್ಟೀಸ್ ಆಫ್ ದ ಫಂಡ್. ಪ್ರೈಮ್ ಮಿನಿಸ್ಟರ್ ಬಿಟ್ಟು ಬೇರೆ ಯಾರ್ಯಾರು ಇರ್ತಾರೆ? ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಮಂತ್ರಿಗಳು, ಗೃಹ ಸಚಿವರು, ಗೃಹ ಮಂತ್ರಿಗಳು, ನೆಕ್ಸ್ಟ್ ಫಿನಾನ್ಸ್ ಮಿನಿಸ್ಟರ್, ಆರ್ಥಿಕ ವಿತ್ತ ಸಚಿವರು ಸಹ ಇದರಲ್ಲಿ ಇರ್ತಾರೆ. ಎಕ್ಸ್ ಅಫಿಷಿಯೋ ಟ್ರಸ್ಟೀಸ್ ಅಂತಂದ್ರೆ ಯಾರ್ಯಾರು ಈ ಹುದ್ದೆಯಲ್ಲಿ ಇರ್ತಾರೋ ಅವರು ಇದರ ಎಕ್ಸ್ ಅಫಿಷಿಯೋ ಟ್ರಸ್ಟೀಸ್ಗಳಾಗಿರ್ತಾರೆ ಅಂತ ಇದರ ಅರ್ಥ. ಫಂಡಿಂಗ್ ಅಂಡ್ ಇಂಡಿಪೆಂಡೆನ್ಸ್. ಫಂಡ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಬಜೆಟ್. ಈ ಫಂಡ್ ಅನ್ನೋದು ಗವರ್ಮೆಂಟ್ ಬಜೆಟಿನ ಒಂದು ಭಾಗ ಅಲ್ಲ. ಅಂಡ್ ವರ್ಕ್ ಸಪರೇಟ್ಲಿ ಫ್ರಾಮ್ ದಿ ಗವರ್ಮೆಂಟ್ ಫಿನಾನ್ಷಿಯಲ್ ಕಂಟ್ರೋಲ್. ಗವರ್ಮೆಂಟ್ ಏನು ಅದರ ಹಣಕಾಸಿನ ನಿರ್ವಹಣೆಯನ್ನು ಮಾಡುತ್ತೋ ಅದರ ಅಡಿಯಲ್ಲಿ ಈ PM ಕೇರ್ಸ್ ಫಂಡ್ ಬರೋದಿಲ್ಲ. ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಡೊನೇಷನ್ಸ್ ಟು ದ PM ಕೇರ್ಸ್ ಫಂಡ್ ಆರ್ ಎಲಿಜಿಬಲ್ ಫಾರ್ 100% ಎಕ್ಸೆಂಪ್ಷನ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. 1961ರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಅಡಿಯಲ್ಲಿ ನೀವು ಒಂದು ವೇಳೆ PM ಕೇರ್ಸ್ಗೆ ಏನಾದರೂ ಡೊನೇಷನ್ ಮಾಡಿದ್ರೆ ಆ ಒಂದು ಹಣದ ಮೇಲೆ 100ರಷ್ಟು ತೆರಿಗೆಯನ್ನ ನೀಡಬೇಕು ಅಂತಿಲ್ಲ. ಅಂದ್ರೆ 100% ಎಕ್ಸೆಂಪ್ಷನ್ ಇದೆ. ಡೊನೇಷನ್ಸ್ ಕ್ಯಾನ್ ಆಲ್ಸೋ ಬಿ ಕೌಂಟೆಡ್ ಆಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಎಕ್ಸ್ಪೆಂಡಿಚರ್ ಅಂಡರ್ ದಿ ಕಂಪನೀಸ್ ಆಕ್ಟ್. ಇನ್ನು ಕಂಪನಿಗಳು ಒಂದು ವೇಳೆ ಇದಕ್ಕೆ ಕೊಡುಗೆಯನ್ನು ನೀಡಿದ್ರೆ ಅವರಿಗೂ ಸಹ ಇದನ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಕನ್ಸಿಡರ್ ಮಾಡುವ ಆಯ್ಕೆ ಇದೆ. ಇನ್ನು ಮುಂದಿನ ವಿಷಯ ನೋಡೋದಾದ್ರೆ ಪೋಲಿಯೋ ರಿಸರ್ಜೆನ್ಸ್. ರೀಸೆಂಟ್ ಫೈಂಡಿಂಗ್ಸ್, ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ಫೌಂಡ್ ಪೋಲಿಯೋ ವೈರಸ್ ಇನ್ ಸೆವೆರಲ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಪಾಕಿಸ್ತಾನ್, ಕ್ಯಾಮರಾನ್ ಅಂಡ್ ಸಮ್ ಯುರೋಪಿಯನ್ ನೇಷನ್ಸ್. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳಿದೆ ಅಂತಂದ್ರೆ ಪಾಕಿಸ್ತಾನ, ಕ್ಯಾಮರೋನ್ ಮತ್ತೆ ಕೆಲವೊಂದು ಯುರೋಪಿನ ದೇಶಗಳಲ್ಲಿ ಮತ್ತೆ ಪೋಲಿಯೋ ವೈರಸ್ ಕಾಣಿಸ್ಕೊಳ್ತಾ ಇದೆ ಅಂತ WHO ಹೇಳುತ್ತೆ. ಕೀ ಫ್ಯಾಕ್ಟರ್ಸ್ ಏನು? ಡಿಟೆಕ್ಷನ್ ಆಫ್ ಪೋಲಿಯೋ ವೈರಸ್. 2 ತರ ಇದೆ, ವೈಲ್ಡ್ ಅಂಡ್ ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ವೈರಸ್. ವೈಲ್ಡ್ ಅಂತಂದ್ರೆ ನ್ಯಾಚುರಲ್ ವೈರಸ್, ಮೊದಲೇ ಇರೋ ಪೋಲಿಯೋ ವೈರಸ್ಗೆ ನಾವು ವೈಲ್ಡ್ ವೈರಸ್ ಅಂತ ಹೇಳ್ತೇವೆ. ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ವೈರಸ್ ಅಂತಂದ್ರೆ ಕಮ್ ಫ್ರಮ್ ದಿ ವ್ಯಾಕ್ಸಿನ್ ಇಟ್ ಸೆಲ್ಫ್ ಅಂಡರ್ ಸರ್ಟೆನ್ ಕಂಡೀಷನ್. ನಿಮಗೆ ತಿಳಿದಿರಬಹುದು ವ್ಯಾಕ್ಸಿನ್ ನಲ್ಲಿ ವೈರಸ್ಸಿನ ಒಂದು ಚಿಕ್ಕ ಪಾರ್ಟ್ ಅನ್ನು ಅಥವಾ ವೈರಸ್ಸಿನ ಕೆಲವೊಂದು ಆಂಟಿಜನ್ ಅನ್ನು ಸೇರಿಸಿರ್ತಾರೆ. ಹಾಗಾದಾಗ ಈ ಒಂದು ವೇಳೆ ಕೆಲವೊಂದು ಕಂಡೀಷನ್ಗಳಲ್ಲಿ ಈ ಒಂದು ಆಂಟಿಜನ್ ಏನ್ ಮಾಡುತ್ತೆ, ದೊಡ್ಡದಾಗಿ ಬೆಳೆದು ಕೆಲವೊಬ್ಬರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂತಹ ವೈರಸ್ಗಳಿಗೆ ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ವೈರಸ್, ಇಲ್ಲಿ ಪೋಲಿಯೋ ವೈರಸ್ ಅಂತ ನಾವು ಹೇಳಿದ್ದೇವೆ. ಹ್ಯಾವ್ ಬಿನ್ ಫೌಂಡ್ ಇನ್ ಕಂಟ್ರೀಸ್ ಲೈಕ್ ಪಾಕಿಸ್ತಾನ್. 62 ಕೇಸಸ್ ಆಫ್ ವೈಲ್ಡ್ ಪೋಲಿಯೋ ವೈರಸ್ ಇನ್ 2024. ಸುಮಾರು 62 ಕೇಸ್ಗಳು 2024ರಲ್ಲಿ ಪಾಕಿಸ್ತಾನದಲ್ಲಿ ಕಂಡು ಬಂದಿವೆ. ಅಂಡ್ ಇನ್ ಎನ್ವೈರ್ಮೆಂಟಲ್ ಸ್ಯಾಂಪಲ್ಸ್ ಫ್ರಮ್ ಸಿಟೀಸ್ ಲೈಕ್ ಬಾರ್ಸಿಲೋನಾ, ವಾರ್ಸಾ ಅಂಡ್ ಪೊಲಾನ್. ಈ ಒಂದು ದೇಶಗಳಲ್ಲಿ ಸಿಕ್ಕಂತಹ ಪರಿಸರದ ಕೆಲವೊಂದು ಸ್ಯಾಂಪಲ್ಗಳಲ್ಲಿ ಈ ಪೋಲಿಯೋ ವೈರಸ್ ಇರೋದು ಕಂಡು ಬಂದಿದೆ. ಇಟ್ ಸಜೆಸ್ಟ್ ಸಮ್ ಪಾಪ್ಯುಲೇಷನ್ಸ್ ಮೇ ಬಿ ಅಟ್ ರಿಸ್ಕ್ ಡ್ಯೂ ಟು ಲ್ಯಾಕ್ ಆಫ್ ವ್ಯಾಕ್ಸಿನೇಷನ್ ಆರ್ ಡಿಟೆಕ್ಷನ್. ಹೀಗಾಗಿ ಇದು ಏನ್ ಹೇಳುತ್ತೆ, ಹಲವಾರು ಜನ ವ್ಯಾಕ್ಸಿನೇಷನ್ ಇಲ್ದೇನೋ ಅಥವಾ ಸರಿಯಾದ ರೀತಿಯಲ್ಲಿ ಆ ಪೋಲಿಯೋ ವೈರಸ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗದೇನೋ ಈ ಒಂದು ಪೋಲಿಯೋವನ್ನ ಈಗ ಅನುಭವಿಸ್ತಾ ಇರಬಹುದು. ಆ ಕಾಯಿಲೆ ದೊಡ್ಡ ಮಟ್ಟದಲ್ಲಿ ಹರಡಿರಲು ಸಾಧ್ಯ ಇದೆ ಅಂತ ಈ ವರದಿ ಹೇಳುತ್ತೆ. ಇಮ್ಯುನೈಸೇಷನ್ ಗ್ಯಾಪ್ಸ್ ಅಂದ್ರೆ ಏರಿಯಾಸ್ ಇನ್ ಕಾನ್ಫ್ಲಿಕ್ಟ್ ಆರ್ ವಿತ್ ವೀಕ್ ಹೆಲ್ತ್ ಕೇರ್ ಸಿಸ್ಟಮ್ಸ್ ಹ್ಯಾವ್ ಸೀನ್ ಡ್ರಾಪ್ಸ್ ಇನ್ ವ್ಯಾಕ್ಸಿನೇಷನ್ ಕವರೇಜ್ ಮೇಕಿಂಗ್ ಚಿಲ್ಡ್ರನ್ ಮೋರ್ ವಲ್ನರೇಬಲ್. ಕೆಲವೊಂದು ಪ್ರದೇಶಗಳಲ್ಲಿ ಸರಿಯಾಗಿ ಆರೋಗ್ಯ ವ್ಯವಸ್ಥೆಗಳು ಇರೋದಿಲ್ಲ. ಅಂತಹ ಪ್ರದೇಶಗಳಲ್ಲಿ ವ್ಯಾಕ್ಸಿನೇಷನ್ ಸರಿಯಾಗಿ ಆಗೋದಿಲ್ಲ. ಹಾಗಾದಾಗ ಮುಖ್ಯವಾಗಿ ಯಾರ ಮೇಲೆ ಅದು ಅಫೆಕ್ಟ್ ಆಗುತ್ತೆ? ಚಿಲ್ಡ್ರನ್ ಮೇಲೆ, ಮಕ್ಕಳ ಮೇಲೆ ಅದು ಹೆಚ್ಚಾಗಿ ಪರಿಣಾಮ ಬೀರುತ್ತೆ, ಅವರನ್ನ ಇನ್ನಷ್ಟು ದುರ್ಬಲರನ್ನಾಗಿ ಮಾಡುತ್ತೆ. ಎಕ್ಸಾಂಪಲ್, ಇನ್ ಸುಡಾನ್ಸ್ ಕಾನ್ಫ್ಲಿಕ್ಟ್ ಝೋನ್ಸ್ ವ್ಯಾಕ್ಸಿನೇಷನ್ ಕವರೇಜ್ ಡ್ರಾಪ್ಡ್ ಫ್ರಮ್ 85% to 30%. ಸುಡಾನಿನ ಕೆಲವು ಪ್ರದೇಶಗಳಲ್ಲಿ ಮೊದಲು 85ರಷ್ಟು ವ್ಯಾಕ್ಸಿನೇಷನ್ ಆಗ್ತಾ ಇರೋದು ಈಗ 30ರಷ್ಟಕ್ಕೆ ಬಂದಿದೆ. ಶಿಫ್ಟ್ ಇನ್ ವ್ಯಾಕ್ಸಿನ್ ಸ್ಟ್ರಾಟಜಿ. ಓರಲ್ ಪೋಲಿಯೋ ವ್ಯಾಕ್ಸಿನ್ ಹ್ಯಾಸ್ ಬಿನ್ ಲಿಂಕ್ಡ್ ಟು ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ವೈರಸ್ ಔಟ್ಬ್ರೇಕ್ಸ್. ಈಗ ಕೆಲವೊಂದು ಸಾರಿ ಮುಖ್ಯವಾಗಿ ಓರಲ್ ಅಂತಂದ್ರೆ ಬಾಯಿಯ ಮೂಲಕ ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ರು. ಇದರಿಂದಾಗಿ ಆ ವ್ಯಾಕ್ಸಿನ್ ನ ಮೂಲಕ ಬರುತ್ತಲ್ಲ ಪೋಲಿಯೋ ವೈರಸ್, ಮೊದಲೇ ಹೇಳಿದಾಗೆ ಅದಕ್ಕೆ ಕಾರಣ ಈ ಒಂದು ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ವೈರಸ್ಗೆ ಈ ಓರಲ್ ಪೋಲಿಯೋ ವ್ಯಾಕ್ಸಿನ್ ಕಾರಣ ಇರಬಹುದು. ಈ ಬಾಯಿಯ ಮೂಲಕ ಮಕ್ಕಳಿಗೆ ನಾವು ಪೋಲಿಯೋ ವೈರಸ್ ಕೊಡ್ತೇವೆ. ಹೀಗಾಗಿ ಇದರಿಂದಾನೇ ಒಂದು ವೇಳೆ ವೈರಸ್ ಹರಡಿರ್ಲಿಕ್ಕೂ ಸಾಧ್ಯ ಇದೆ ಅಂತ ಕೆಲವೊಂದು ವಾದ. There is a push to transition to the inactivated polio vaccine which doesn't spread and provides better protection against paralysis. ಅಂತಂದ್ರೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ವ್ಯಾಕ್ಸಿನ್ ಅನ್ನ ನಾವು ಡೆವಲಪ್ ಮಾಡಬೇಕು. ಅದರಲ್ಲಿ ಬೇರೆ ಒಂದು ವೈರಸ್ಸಿನ ಇನ್ಆಕ್ಟಿವೇಟೆಡ್ ಪಾರ್ಟ್ ಅನ್ನು ಹಾಕ್ತಾರೆ. ವೈರಸ್ ಅನ್ನ ನಿಜವಾಗ್ಲೂ ವೀಕ್ ಮಾಡಿ ಹಾಕೋ ಬದಲು ಇನ್ಆಕ್ಟಿವೇಟ್ ಮಾಡಿ ಹಾಕೋದು. ಹಾಗಾದಾಗ ಏನಾಗುತ್ತೆ, ಆ ಒಂದು ವೈರಸ್ ಬೇಗ ಸ್ಪ್ರೆಡ್ ಆಗಲ್ಲ, ಅದು ಸತ್ತು ಹೋಗಿರುತ್ತೆ ಆಲ್ಮೋಸ್ಟ್. ಪ್ರೊವೈಡ್ಸ್ ಬೆಟರ್ ಪ್ರೊಟೆಕ್ಷನ್, ಇದರಿಂದ ಹೆಚ್ಚಿನ ಸುರಕ್ಷತೆ ಸಿಗುತ್ತೆ. ಪೋಲಿಯೋ ಅಂತಂದ್ರೆ ಒಂದು ಚಿಕ್ಕ ಬೇಸಿಕ್ ಡೀಟೇಲ್ಸ್ ಅನ್ನ ಮತ್ತೆ ಕೊಟ್ಟಿದ್ದೇವೆ.
ಪೋಲಿಯೋ ಅಂತಂದ್ರೆ ಪೋಲಿಯೋ ಮೈಲಿಟಿಸ್ ಅಂತ ಇಸ್ ಅ ಕಂಟ್ಯಾಜಿಯಸ್ ವೈರಲ್ ಡಿಸೀಸ್ ಮೇನ್ಲಿ ಅಫೆಕ್ಟ್ಸ್ ಚಿಲ್ಡ್ರನ್ ಅಂಡರ್ 5. ಮುಖ್ಯವಾಗಿ 5 ವರ್ಷದ ಕೆಳಗಿನ ಮಕ್ಕಳ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಕಾಸಿಂಗ್ ಪ್ಯಾರಾಲಿಸಿಸ್ ಬೈ ಅಟ್ಯಾಕಿಂಗ್ ದ ನರ್ವಸ್ ಸಿಸ್ಟಮ್. ನಮ್ಮ ನರವ್ಯೂಹದ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಒಂದು ಇಡೀ ದೇಹವನ್ನ ಪಾರ್ಶ್ವವಾಯು ರೋಗಕ್ಕೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಈ ಒಂದು ವೈರಸ್ಗೆ ಇದೆ. ಇಟ್ ಸ್ಪ್ರೆಡ್ಸ್ ಥ್ರೂ ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್ ಆರ್ ಥ್ರೂ ಫೀಕಲ್ ಓರಲ್ ರೂಟ್. ಅಂದ್ರೆ ಈ ಕಂಟಾಮಿನೇಟ್ ಆಗಿರೋ ಆಹಾರ ಅಥವಾ ನೀರು ಅಥವಾ ಈಗ ಚಿಲ್ಡ್ರನ್ಗಳಲ್ಲಿ ಮಕ್ಕಳಲ್ಲಿ ಮಲದ್ವಾರ ಇರುತ್ತಲ್ವಾ, ಅದರ ಮೂಲಕನೂ ಸಹ ಇದು ಹರಡಬಹುದು. ಟೈಪ್ಸ್ ಆಫ್ ಪೋಲಿಯೋ ವೈರಸ್. ದೇರ್ ಆರ್ 3 ಸ್ಟ್ರೇನ್ಸ್ ಆಫ್ ವೈಲ್ಡ್ ಪೋಲಿಯೋ ವೈರಸ್. ಮುಖ್ಯವಾಗಿ 3 ರೀತಿಯ ಪೋಲಿಯೋ ವೈರಸ್ಗಳನ್ನು ನಾವು ನೋಡಬಹುದು. WPV1, WPV2, WPV3. ಅದಕ್ಕೆ ವ್ಯಾಕ್ಸಿನ್ಸ್ ಯಾವ್ದಿದೆ? ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಆಲ್ 3 ಟೈಪ್ಸ್ ಆಫ್ ಪೋಲಿಯೋ ವೈರಸ್. ಮೊದಲೇ ಹೇಳಿದಾಗೆ ಈ ವ್ಯಾಕ್ಸಿನ್ ಅನ್ನ ಕೊಡಬೇಕು ಎಲ್ಲ ಕಡೆ ಅಂತ ಕೆಲವರು ಹೇಳ್ತಾರೆ. ಅದೇನ್ ಮಾಡುತ್ತೆ? ಎಲ್ಲಾ ರೀತಿಯ ವೈರಸ್ಗಳಿಂದ ಕಾಪಾಡುತ್ತೆ. ಬೈವೆಲೆಂಟ್ OPV ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಟೈಪ್ 1 and 3. ಅಂದ್ರೆ 1 ಮತ್ತೆ 3ನೇ ರೀತಿಯ ಪೋಲಿಯೋ ವೈರಸ್ಗಳಿಂದ ಈ ಒಂದು ವ್ಯಾಕ್ಸಿನ್ ಕಾಪಾಡುತ್ತೆ. ಮುಂದಿನದು ಮೋನೋವೆಲೆಂಟ್ OPVs. ಇದರಲ್ಲಿ ಹಲವಾರು 1, 2, 3 ಅಂತ ಟೈಪ್ಸ್ ಗಳಿದೆ. ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಈಚ್ ಟೈಪ್ ಇಂಡಿವಿಜುವಲಿ. ಅಂದ್ರೆ ಪ್ರತಿ ಟೈಪಿಗೂ ಸೆಪರೇಟ್ ಆಗಿ ಒಂದು ವ್ಯಾಕ್ಸಿನ್ ಇರುತ್ತೆ. ಇದರಲ್ಲಿ ಆ ಟೈಪಿನ ವ್ಯಾಕ್ಸಿನ್ಗಳು ಸಂಬಂಧಪಟ್ಟ ಪೋಲಿಯೋ ವೈರಸ್ಗಳನ್ನು ನಾಶ ಮಾಡುತ್ತೆ. ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಹಾಗಾದ್ರೆ? ಇನಿಷಿಯೇಟಿವ್ಸ್ ಟು ಇರಾಡಿಕೇಟ್ ಪೋಲಿಯೋವನ್ನು ನಿರ್ಮೂಲನೆ ಮಾಡಲಿಕ್ಕೆ ಇಂಡಿಯಾ ಸ್ಪೆಸಿಫಿಕ್. ಭಾರತದಲ್ಲಿ ಪಲ್ಸ್ ಪೋಲಿಯೋ ಪ್ರೋಗ್ರಾಂ ಬಗ್ಗೆ ನಿಮಗೆ ಗೊತ್ತು. ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 2.0 ಅಂತಂದ್ರೆ ಇಂದ್ರಧನುಷ್ 2ನೇ ಭಾಗದಲ್ಲೂ ಸಹ ಇದಕ್ಕೆ ಬಹಳ ತೀವ್ರತೆಯಿಂದ ಅಂದ್ರೆ ಈ ಒಂದು ಇಂಟೆನ್ಸಿಫೈಡ್ ಮಿಷನ್ ಅನ್ನ ಕೈಗೊಂಡಿದ್ದಾರೆ. ಪೋಲಿಯೋ ಬಗ್ಗೆ ವಿಶೇಷ ಆಸಕ್ತಿ ತಗೊಂಡು ಅದನ್ನ ನಿರ್ಮೂಲನೆ ಮಾಡಲೇಬೇಕು ಅಂದ್ಕೊಂಡು ಇಂದ್ರಧನುಷ್ 2.0ದಲ್ಲಿ ಒಂದು ಇಂಟೆನ್ಸಿಫೈಡ್ ಮಿಷನ್ ಅನ್ನ ಕೈಗೊಂಡಿದ್ದಾರೆ. ಏಮ್ ಟು ಇನ್ಕ್ರೀಸ್ ವ್ಯಾಕ್ಸಿನೇಷನ್ ಕವರೇಜ್. ಅಂದ್ರೆ ಇದು ಉದ್ದೇಶ ಏನು? ವ್ಯಾಕ್ಸಿನೇಷನ್ ನ ಎಲ್ಲಾ ಮಕ್ಕಳಿಗೂ ತಲುಪಿಸೋದು, ಎಲ್ಲಾ ಮಕ್ಕಳನ್ನ ಪೋಲಿಯೋದಿಂದ ಕಾಪಾಡೋದು ಇದರ ಉದ್ದೇಶ. ಇನ್ನು ಗ್ಲೋಬಲ್ ಇನಿಷಿಯೇಟಿವ್ಸ್, ಜಾಗತಿಕ ಮಟ್ಟದಲ್ಲಿ ಪೋಲಿಯೋ ಇರಾಡಿಕೇಶನ್ ಅಂಡ್ ಎಂಡ್ ಗೇಮ್ ಸ್ಟ್ರಾಟಜಿಕ್ ಪ್ಲಾನ್ 2013 to 2018, 2013-18ರ ಹೊತ್ತಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಗ್ಲೋಬಲ್ ಪೋಲಿಯೋ ಇರಾಡಿಕೇಶನ್ ಇನಿಷಿಯೇಟಿವ್. ಈ 2 ಜಾಗತಿಕ ಮಟ್ಟದಲ್ಲಿ ಕೈಗೊಂಡ ಕಾರ್ಯಕ್ರಮಗಳು. ಇನ್ನು ವರ್ಲ್ಡ್ ಪೋಲಿಯೋ ಡೇ ಅನ್ನ ಅಕ್ಟೋಬರ್ 24ರಂದು ಆಚರಿಸ್ತಾರೆ. ಇನ್ನು H1B ವೀಸಾದ ಬಗ್ಗೆ ನೋಡೋದಾದ್ರೆ, ರೀಸೆಂಟ್ಲಿ ಪ್ರಾಮಿನೆಂಟ್ ಫಿಗರ್ಸ್ ಇನ್ಕ್ಲೂಡಿಂಗ್ ಎಲಾನ್ ಮಸ್ಕ್ ಹ್ಯಾವ್ ವಾಯ್ಸ್ಡ್ ಸಪೋರ್ಟ್ ಫಾರ್ ಇಟ್ಸ್ ಕಂಟಿನ್ಯೂಯೇಷನ್. ಇತ್ತೀಚೆಗೆ ಎಲಾನ್ ಮಸ್ಕ್ ಮುಂತಾದ ಮಹನೀಯರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಏನ್ ಹೇಳಿದ್ದಾರೆ? H1B ವೀಸಾವನ್ನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಏನು? ವಾಟ್ ಇಸ್ ದ H1B ವೀಸಾ? ಇಟ್ ಈಸ್ ಅ ಟೆಂಪರರಿ ವೀಸಾ that lets US companies hire foreign workers for specialized jobs in the field like science, technology, engineering, mathematics and IT. ಅಮೆರಿಕಾದ ಕಂಪನಿಗಳು ಬೇರೆ ದೇಶದ ಕೆಲಸಗಾರರನ್ನ ತಮ್ಮ ದೇಶಕ್ಕೆ ಕರೆಸ್ಕೊಳ್ತವೆ, ಅಲ್ಲಿ ಅವರಿಗೆ ಕೆಲಸ ಕೊಡುತ್ತವೆ. ಆಗ ಅವರಿಗೆ ಒಂದು ವೀಸಾ ಬೇಕಾಗುತ್ತೆ. ಈಗ ಅವರಿಗೆ ಕೊಡೋ ಒಂದು ಟೆಂಪರರಿ ವೀಸಾಕ್ಕೆ ಏನ್ ಹೇಳ್ತಾರೆ? H1B ವೀಸಾ. ಯಾವುದದು? US ಕಂಪನಿಗಳು ಫಾರಿನ್ ವರ್ಕರ್ಗಳಿಗೆ ಕೊಡೋದು. ಯಾವ್ಯಾವ ಫೀಲ್ಡ್ಗೆ ಜಾಯ್ನ್ ಆದ್ರೆ? ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂಡ್ IT ಮುಂತಾದ ಕ್ಷೇತ್ರಗಳಿಗೆ ಬೇರೆ ದೇಶಗಳಿಂದ ಅಮೆರಿಕಕ್ಕೆ ಬರುವ ಕೆಲಸಗಾರರಿಗೆ ಕೊಡುವ ವೀಸಾ. ಇದು ಟೆಂಪರರಿ ವೀಸಾ. ಇಟ್ ಇಸ್ ಫಾರ್ ವರ್ಕರ್ಸ್ ವಿತ್ ಹೈ ಸ್ಕಿಲ್ಸ್ ಅಂಡ್ ಅಟ್ ಲೀಸ್ಟ್ ಅ ಬ್ಯಾಚುಲರ್ ಡಿಗ್ರಿ. ಬರೋ ಒಂದು ಕೆಲಸಗಾರರಿಗೆ ಏನಿರಬೇಕು? ಬ್ಯಾಚುಲರ್ ಡಿಗ್ರಿ ಆದ್ರೂ ಇರಬೇಕು, ಮತ್ತೆ ಒಳ್ಳೆಯ ಸ್ಕಿಲ್ಗಳಿರ್ಬೇಕು, ಕೌಶಲ್ಯ ಇರಬೇಕು. ಪರ್ಪಸ್ ಏನು? ಪರ್ಪಸ್ ಆಫ್ ದಿ H1B ವೀಸಾ. ಇಟ್ಸ್ ಇಂಟ್ರೊಡ್ಯೂಸ್ಡ್ ಇನ್ 1990. 1990ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಟು ಹೆಲ್ಪ್ US ಎಂಪ್ಲಾಯರ್ಸ್ ಫಿಲ್ ಸ್ಕಿಲ್ ಗ್ಯಾಪ್ಸ್ ವೆನ್ ಕ್ವಾಲಿಫೈಡ್ US ವರ್ಕರ್ಸ್ ಆರ್ ನಾಟ್ ಅವೈಲೇಬಲ್. ಯಾವಾಗ ಅಮೆರಿಕಾದಲ್ಲಿ ಸರಿಯಾದ ಕೆಲಸಗಾರರು, ಸ್ಕಿಲ್ ಇರೋರು, ಕೌಶಲ್ಯಯುಕ್ತವಾದ ಕೆಲಸಗಾರರು ಸಿಕ್ಕೋದಿಲ್ವೋ ಆಗ ತಮ್ಮ ಕೆಲಸಗಳನ್ನ ಸ್ಕಿಲ್ ಇರೋರ ಮೂಲಕ ಕಂಪ್ಲೀಟ್ ಮಾಡ್ಕೋಬೇಕು ಅಲ್ಲಿನ ಎಂಪ್ಲಾಯರ್ಗಳು. ಆಗ ಇವರು ಈ ಒಂದು ವೀಸಾ ವ್ಯವಸ್ಥೆನ ಉಪಯೋಗಿಸಿಕೊಂಡು ಬೇರೆ ದೇಶದ ಕೆಲಸಗಾರರನ್ನ ನೇಮಿಸಿಕೊಳ್ಳಬಹುದು. ವೀಸಾ ಡ್ಯೂರೇಷನ್ ಏನು? ಎಷ್ಟು ದಿವಸಗಳ ಕಾಲ ಇರುತ್ತೆ ಇದು? And H1B visa is valid for up to 6 years. 6 ವರ್ಷದ ತನಕ ಇದರ ವ್ಯಾಲಿಡಿಟಿ ಇರುತ್ತೆ. ಆಫ್ಟರ್ ದಟ್, ಅದಾದ ನಂತರ ವರ್ಕರ್ ಮಸ್ಟ್ ಐದರ್ ಲೀವ್ ದ US ಫಾರ್ ಅಟ್ ಲೀಸ್ಟ್ 1 year ಆರ್ ಅಪ್ಲೈ ಫಾರ್ ಪರ್ಮನೆಂಟ್ ರೆಸಿಡೆನ್ಸಿ. 6 ವರ್ಷದ ತನಕ ಈ ವೀಸಾ ಇರುತ್ತೆ. ಅದಾದ ನಂತರ ಆ ವರ್ಕರು, ಆ ಕೆಲಸಗಾರ ಅಮೆರಿಕವನ್ನ ಬಿಟ್ಟು ಹೋಗ್ಬೇಕು. ಅಂದ್ರೆ 1 ವರ್ಷ ಬಿಟ್ಟು ಮತ್ತೆ ವಾಪಸ್ಸನ್ನ ಅದನ್ನ ಅಪ್ಲೈ ಮಾಡಬಹುದು. ಅಥವಾ ಅಮೆರಿಕಾದಲ್ಲಿ ಪರ್ಮನೆಂಟ್ ಆಗಿ ನಾನು ಉಳ್ಕೋತೇನೆ ಅಂತಾದ್ರೆ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು. ಆನ್ಯುವಲ್ ಕ್ಯಾಪ್ ಅಂಡ್ ಎಕ್ಸೆಪ್ಷನ್ಸ್. ಈಚ್ ಇಯರ್ 65,000 ನ್ಯೂ H1B ವೀಸಾಸ್ ಆರ್ ಅವೈಲೇಬಲ್. ಪ್ರತಿ ವರ್ಷ ಅಮೆರಿಕ ಏನ್ ಹೇಳುತ್ತೆ? 65,000 H1B ವೀಸಾವನ್ನ ಮಾತ್ರ ನಾವು ಕೊಡ್ತೇವೆ.
ಒಂದು ಕ್ಯಾಪ್ ಇಟ್ಟಿದೆ. 20,000 extra visas are available for those with a master degree or higher from the US university. ಅಂದ್ರೆ ಕೆಲವರು ಹೈಯರ್ ಸ್ಟಡೀಸ್ ಮಾಡೋರಿಗೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದವರಿಗೆ 20,000 ಎಕ್ಸ್ಟ್ರಾ ವೀಸಾಗಳನ್ನು ಅದು ಕೊಡುತ್ತೆ. Some H-1B visa holders, example those working at universities or government organizations, are not subject to the cap. ಈಗ ಅಮೆರಿಕಾದ ಕೆಲವೊಂದು ಯೂನಿವರ್ಸಿಟಿಗಳಿಗೆ ಬೇರೆ ದೇಶಗಳಿಂದ ವರ್ಕ್ ಮಾಡ್ತಾ ಇರೋರು ಅಥವಾ ಅಲ್ಲಿನ ಸರ್ಕಾರಕ್ಕೋಸ್ಕರ ವರ್ಕ್ ಮಾಡ್ತಾ ಇರೋರು ಈ H-1B ವೀಸಾ ಹೋಲ್ಡರ್ಗಳ ಸಾಲಿನಲ್ಲಿ ಬರೋದಿಲ್ಲ. ಮುಖ್ಯವಾಗಿ ಈಗ ಡಾಮಿನೆನ್ಸ್ ಆಫ್ ಇಂಡಿಯನ್ ವರ್ಕರ್ಸ್ ಅಲ್ಲಿರೋ H-1B ವೀಸಾ ಹೋಲ್ಡರ್ಗಳಲ್ಲಿ ಸುಮಾರು 70% ಜನ, ಮೋರ್ ದೆನ್ 70% ಆಫ್ H-1B ವೀಸಾ ಹೋಲ್ಡರ್ಸ್ ಆರ್ ಫ್ರಮ್ ಇಂಡಿಯಾ. ಭಾರತದವರೇ 70ಕ್ಕಿಂತ ಹೆಚ್ಚರಷ್ಟಿದ್ದಾರೆ ಅದರಲ್ಲಿ. ಪೀಪಲ್ ಫ್ರಮ್ ಚೈನಾ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಗ್ರೂಪ್. ನಮ್ಮ ನಂತರ ಚೈನಾ ಇದೆ, ಮೇಕಿಂಗ್ ಅಪ್ 12 to 13% ಆಫ್ ವೀಸಾ ಹೋಲ್ಡರ್ಸ್. ಅದರ ಪ್ರಮಾಣ ಎಷ್ಟಿದೆ? 12ರಿಂದ 13% ಅಷ್ಟಿದೆ. ಹೀಗೆ ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಮೇನ್ಸ್ ಕ್ವಶನ್ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಇದೆ. ಡಿಸ್ಕಸ್ ದ ಚಾಲೆಂಜಸ್ ಫೇಸ್ಡ್ ಬೈ ಡೆವಲಪಿಂಗ್ ಕಂಟ್ರೀಸ್ ಇನ್ ಸೆಕ್ಯೂರಿಂಗ್ ಅಡಿಕ್ವೇಟ್ ಕ್ಲೈಮೇಟ್ ಫಿನಾನ್ಸ್ ಫಾರ್ ಅಡ್ರೆಸಿಂಗ್ ಕ್ಲೈಮೇಟ್ ಚೇಂಜ್. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಈಗ ಕ್ಲೈಮೇಟ್ ಚೇಂಜ್ ಅನ್ನ ಎದುರಿಸಲಿಕ್ಕೆ ಫಿನಾನ್ಸ್ ಬೇಕು. ಆದ್ರೆ ಯಾವ್ಯಾವ ಸಮಸ್ಯೆಗಳು ಎದುರಾಗ್ತಾ ಇದೆ, ಯಾಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಹಣಕಾಸಿನ ಸೌಲಭ್ಯ ಸಿಗ್ತಾ ಇಲ್ಲ, ಮುಂತಾದವುಗಳ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ ಡಿಸ್ಕಸ್ ಮಾಡಿ ಅಂತ ಈ ಒಂದು ಪ್ರಶ್ನೆಯಲ್ಲಿ ಹೇಳಿದೆ. ಪ್ರಿಲಿಮ್ಸ್ಗಾಗಿ ಒಂದು ಕ್ವಶನ್ ಇದೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 50% ಎಕ್ಸೆಂಪ್ಷನ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಇಸ್ ಗಿವನ್ ಅಂಡ್ ಡೊನೇಟೆಡ್ ಇನ್ PM ಕೇರ್. 50ರಷ್ಟು ಎಕ್ಸೆಂಪ್ಷನ್ ಇದೆಯಾ ಅದರ PM ಕೇರ್ ನ ಅಡಿಯಲ್ಲಿ ಅನ್ನೋದು ಮೊದಲನೇದು. ಇನ್ನು ಎರಡನೇದು, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ CAG ಆಫ್ ಇಂಡಿಯಾ ಆಡಿಟ್ ಆರ್ ಡನ್ ಇನ್ PM NRF. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಎರಡು ಸ್ಟೇಟ್ಮೆಂಟ್ ನ ಸರಿಯಾಗಿ ಗಮನಿಸಿ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ತಿಳ್ಕೊಂಡು ಕಮೆಂಟ್ ಮಾಡಿ. A only, B only, both A and B, neither A nor B. ಇವತ್ತಿನಿಂದ ನಾವು ಹೊಸ 5 ಶಬ್ದಗಳನ್ನ ಕಲಿತಾ ಇದ್ದೇವೆ. ವೊಕ್ಯಾಬ್ಯುಲರಿ ಕಾರ್ನರ್. ಮೊದಲನೇ ಶಬ್ದ ಹಿಯೇಟಸ್, ಅಂದ್ರೆ ವಿರಾಮ. ಹಿಯೇಟಸ್ ಅಂತಂದ್ರೆ ಸಿನಾನಿಮ್ಸ್ ನೋಡೋಣ. ಸಮಾನಾರ್ಥಕ ಶಬ್ದಗಳು ಬ್ರೇಕ್, ಪಾಸ್, ಇಂಟರ್ವಲ್. ಅಂದ್ರೆ ಒಂದು ಕೆಲಸ ಮಾಡ್ತಿದ್ದಾಗ ಆಗಾಗ ಬ್ರೇಕ್ ತಗೊಳ್ತೀವಲ್ವಾ, ಕೆಲವೊಂದ್ ಸಾರಿ ಆ ಕೆಲಸವನ್ನು ನಿಲ್ಲಿಸಿ ಬೇರೆ ಏನಾದ್ರೂ ಮಾಡ್ತೀವಿ, ಇಂಟರ್ವಲ್ ಅಂತ ಹೇಳ್ತೀವಲ್ವಾ. ನೋಡ್ತಾ ಯಾವುದೋ ಒಂದು ಫಿಲ್ಮ್ ನೋಡ್ತಾ ಇರ್ಬೇಕಾದ್ರೆ ಒಂದು ಇಂಟರ್ವಲ್ ಬರುತ್ತೆ, ಅಷ್ಟು ಹೊತ್ತು ತನಕ ನೋಡ್ತಾ ಇರೋರು ಒಂದು ಬ್ರೇಕ್ ತಗೊಳ್ತೀವಿ. ಹಿಯೇಟಸ್ ಅಂತಂದ್ರೆ ವಿರಾಮ. ಒಂದು ಸೆಂಟೆನ್ಸ್ ಇದೆ, ಫಾರ್ ಎಕ್ಸಾಂಪಲ್ ಗೆ, ಆಫ್ಟರ್ ಅ ಲಾಂಗ್ ವರ್ಕ್ ಡೇ ಐ ಟುಕ್ ಅ ಶಾರ್ಟ್ ಹಿಯೇಟಸ್ ರಿಲ್ಯಾಕ್ಸ್ ಬಿಫೋರ್ ಕಂಟಿನ್ಯೂಯಿಂಗ್ ಮೈ ಟಾಸ್ಕ್. ಇಡೀ ದಿವಸ ಕೆಲಸ ಮಾಡಿದ ನಂತರ ಒಂದು ಸಣ್ಣ ಬ್ರೇಕ್ ತಗೊಂಡೆ, ಸಣ್ಣ ಹಿಯೇಟಸ್ ತಗೊಂಡೆ, ರಿಲ್ಯಾಕ್ಸ್ ಬಿಫೋರ್ ಕಂಟಿನ್ಯೂಯಿಂಗ್ ಮೈ ಟಾಸ್ಕ್. ಮುಂದಿನ ಕೆಲಸವನ್ನ ಕೈಗೊಳ್ಳೋ ಮೊದಲು ನಾನು ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಅಂತ ಇದು ಹೇಳುತ್ತೆ. ಹಿಯೇಟಸ್ ಅಂತಂದ್ರೆ ಬ್ರೇಕ್, ಪಾಸ್ ಆರ್ ಇಂಟರ್ವಲ್. ಎರಡನೇ ಶಬ್ದ ಜಿಟರಿ, ಅಂದ್ರೆ ಗಾಬರಿಗೊಂಡ. ಸಿನೋನಿಮ್ಸ್ ನೋಡಿದ್ರೆ ನರ್ವಸ್, ಆಂಕ್ಷಿಯಸ್, ರೆಸ್ಟ್ಲೆಸ್. ಅಂದ್ರೆ ಗಾಬರಿ ಆಗಿರುತ್ತಲ್ವಾ, ನರ್ವಸ್ ಆಗಿರ್ತೀವಿ, ಆಂಕ್ಷಿಯಸ್ ಆಗಿರೋದು, ಒಂದು ಉದ್ವೇಗದಿಂದ ಇರೋದು, ರೆಸ್ಟ್ಲೆಸ್ ಆಗಿರೋದು ಅಂತ ಜಿಟರಿ ಶಬ್ದ ಹೇಳುತ್ತೆ. ಎಕ್ಸಾಂಪಲ್, ಶಿ ಫೆಲ್ಟ್ ಜಿಟರಿ ಬಿಫೋರ್ ಹರ್ ಬಿಗ್ ಪ್ರೆಸೆಂಟೇಷನ್ ಬಿಕಾಸ್ ಶಿ ವಾಸ್ ವರಿಡ್ ಅಬೌಟ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್. ಒಬ್ಳು ಬಹಳ ಜನರ ಮುಂದೆ ಪ್ರೆಸೆಂಟೇಷನ್ ಕೊಡ್ಲಿಕ್ಕಿದೆ, ಆಗ ಅವಳಿಗೆ ಒಂದು ಜಿಟರಿ ಫೀಲ್ ಆಗುತ್ತೆ, ಅಂತಂದ್ರೆ ಆಂಕ್ಷಿಯಸ್ ಫೀಲ್ ಆಗ್ತಾ ಇದೆ ಅಂತ ಈ ಒಂದು ಸೆಂಟೆನ್ಸ್ ಹೇಳುತ್ತೆ. ಜಿಟರಿ ಅಂತಂದ್ರೆ ಏನು? ಗಾಬರಿಗೊಳ್ಳೋದು, ಆಂಕ್ಷಿಯಸ್ ಆಗೋದು. ನೆಕ್ಸ್ಟ್ ಲ್ಯೂಕ್ರೇಟಿವ್ ಅಂದ್ರೆ ಲಾಭದಾಯಕ, ಪ್ರಾಫಿಟೇಬಲ್ ಅಂತ. ಪ್ರಾಫಿಟೇಬಲ್, ಮನಿ ಮೇಕಿಂಗ್, ರಿವಾರ್ಡಿಂಗ್. ಹೇಗೆ ಯೂಸ್ ಮಾಡ್ತಾರೆ ಇದನ್ನ? ಓಪನಿಂಗ್ ಅ ಬೇಕರಿ ಇನ್ ದ ಬಿಸಿ ಸಿಟಿ ಪ್ರೂವ್ ಟು ಬಿ ಅ ಲ್ಯೂಕ್ರೇಟಿವ್ ಬಿಸ್ನೆಸ್ ಹ್ಯಾಸ್ ಇಟ್ ಅಟ್ರಾಕ್ಟೆಡ್ ಮೆನಿ ಕಸ್ಟಮರ್ಸ್ ಅಂತ. ಅಂದ್ರೆ ಒಂದು ದೊಡ್ಡ ನಗರದಲ್ಲಿ ಒಂದು ಹೊಸ ಉದ್ಯಮನ ತೆರೆದ್ರೆ ಅದು ನಿಮಗೆ ಬಹಳ ಲ್ಯೂಕ್ರೇಟಿವ್ ಬಿಸ್ನೆಸ್, ಅಂದ್ರೆ ಅದೊಂದು ನಿಮಗೆ ಲಾಭದಾಯಕವಾದ ಉದ್ಯಮ. ಯಾಕಂದ್ರೆ ಅಲ್ಲಿ ತುಂಬಾ ಜನ ನಿಮ್ಮ ಬೇಕರಿಗೆ ಬರಬಹುದು, ನೀವು ಕಸ್ಟಮರ್ ಗಳನ್ನ ಅಟ್ರಾಕ್ಟ್ ಮಾಡಬಹುದು ಅನ್ನೋದು ಈ ಒಂದು ಪದದ ಅರ್ಥ. ಲ್ಯೂಕ್ರೇಟಿವ್ ಅಂದ್ರೆ ಏನು? ಲಾಭದಾಯಕ, ಪ್ರಾಫಿಟೇಬಲ್ ಅಂತ. ನಂತರ ಡೆಲ್ಸಟ್ ಅಂದ್ರೆ ಮಧುರವಾದ, ಇಂಪಾದ ಅಂತ. ಸಿನಾನಿಮ್ಸ್ ಅಂದ್ರೆ ಸ್ವೀಟ್, ಸಾಫ್ಟ್, ಪ್ಲೆಸೆಂಟ್. ಇಂಪಾಗಿ ಯಾವುದೋ ಒಂದು ಧ್ವನಿ ಕೇಳ್ತಾ ಇರುತ್ತೆ, ಇಂಪಾದ ಸ್ವರ ಕೇಳ್ತಾ ಇರುತ್ತೆ, ಸಂಗೀತ ಕೇಳ್ತಾ ಇರುತ್ತೆ. ಡಲ್ಸೆಟ್ ಅಂದ್ರೆ ಮಧುರವಾದ. ಸೆಂಟೆನ್ಸ್ ನೋಡೋದಾದ್ರೆ, ದ ಡಲ್ಸೆಟ್ ಸೌಂಡ್ಸ್ ಆಫ್ ದಿ ಪಿಯಾನೋ ಹೆಲ್ಪ್ಡ್ ಕಾಮ್ ಮೈ ನರ್ವ್ಸ್ ಆಫ್ಟರ್ ಅ ಸ್ಟ್ರೆಸ್ಫುಲ್ ಡೇ. ಇಡೀ ದಿನ ಸುಸ್ತಾಗಿರುತ್ತಲ್ವಾ, ಅದಾದ ನಂತರ ಒಂದು ಪಿಯಾನೋ ಸೌಂಡ್ ಅನ್ನು ಅಥವಾ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಸೌಂಡ್ ಅನ್ನು ನಾವು ಕೇಳಿದಾಗ ನಮಗೆ ಫೀಲ್ ಆಗತ್ತಲ್ಲ, ಇದೊಂದು ಸ್ವೀಟ್ ಸೌಂಡ್, ಇದೊಂದು ಪ್ಲೆಸೆಂಟ್ ಸೌಂಡ್ ಅಂತ ನಾವು ಹೇಳ್ತೀವಲ್ವಾ, ಅದಕ್ಕೆ ಡಲ್ ಸೆಟ್ ಅಂತ ಯೂಸ್ ಮಾಡಬಹುದು. ಡಲ್ ಸೆಟ್ ಸೌಂಡ್ ಅಂತಂದ್ರೆ ಪ್ಲೆಸೆಂಟ್ ಸೌಂಡ್, ಅಂದ್ರೆ ಮಧುರವಾದ ಒಂದು ಶಬ್ದ, ಮಧುರವಾದ ಧ್ವನಿ. ಈ ತರ ಡಲ್ ಸೆಟ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಯೂರಿಂಗ್ ಅಂದ್ರೆ ಆಕರ್ಷಣೀಯವಾದದ್ದು, ಅಂದ್ರೆ ಅಟ್ರಾಕ್ಟಿವ್.
ಟೆಂಪ್ಟಿಂಗ್, ಚಾರ್ಮಿಂಗ್ ಯಾವುದು ನಮ್ಮನ್ನ ಆಕರ್ಷಿಸ್ತಾ ಇರುತ್ತೆ. ಉದಾಹರಣೆಗೆ, ಅಲ್ಯೂರಿಂಗ್ ಅರೋಮಾ ಆಫ್ ಫ್ರೆಶ್ ಕಾಫಿ ಇನ್ ದ ಮಾರ್ನಿಂಗ್ ಮೇಡ್ ಮಿ ಎಕ್ಸೈಟೆಡ್ ಟು ಸ್ಟಾರ್ಟ್ ಮೈ ಡೇ. ಮುಂಜಾನೆಯ ಹೊತ್ತಿನಲ್ಲಿ ಒಂದು ಕಾಫಿಯ ಘಮ ಇರುತ್ತಲ್ವಾ, ಅದು ನಮ್ಮನ್ನ ಎಷ್ಟು ಆಕರ್ಷಿಸುತ್ತೆ ಅಂತಂದ್ರೆ ಅದು ಬೆಳಿಗ್ಗೆ ಹೊತ್ತಿನಲ್ಲಿ ನಮ್ಮನ್ನ ಇನ್ನಷ್ಟು ಎಕ್ಸೈಟ್ ಮಾಡುತ್ತೆ. ಅಲ್ಯೂರಿಂಗ್ ಅಂತಂದ್ರೆ ಏನು ಅರ್ಥ? ಇನ್ನಷ್ಟು ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಯಾವುದಕ್ಕೆ? ಇಲ್ಲಿ ಏನಾಗಿದೆ? ಅಲ್ಯೂರಿಂಗ್ ಅರೋಮಾ ಆಫ್ ಫ್ರೆಶ್ ಕಾಫಿ. ಕಾಫಿಯ ಒಂದು ಘಮ ಇರುತ್ತಲ್ವಾ, ಆ ಒಂದು ಅಲ್ಯೂರಿಂಗ್ ಅರೋಮಾ, ಅಟ್ರಾಕ್ಟಿವ್ ಅರೋಮಾ. ಅರೋಮಾ ಅಂತಂದ್ರೆ ಒಂದು ಘಮ, ಆ ಒಂದು ವಾಸನೆ, ಸುವಾಸನೆ ಅಂತ ಹೇಳ್ತೀವಲ್ವಾ. ಅಲ್ಯೂರಿಂಗ್ ಅರೋಮಾ ಆಫ್ ಫ್ರೆಶ್ ಕಾಫಿ ಇನ್ ದ ಮಾರ್ನಿಂಗ್ ಮೇಡ್ ಮಿ ಎಕ್ಸೈಟೆಡ್ ಟು ಸ್ಟಾರ್ಟ್ ಮೈ ಡೇ. ಅದರಿಂದ ಆ ಒಂದು ಫ್ರೆಶ್ ಆಗಿರೋ ಅರೋಮಾದಿಂದ ನಮ್ಮ ಇಡೀ ಡೇ ಅನ್ನ ಎಕ್ಸೈಟ್ಮೆಂಟ್ ಇಂದ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಇವಿಷ್ಟು ಇವತ್ತಿನ ಶಬ್ದಗಳು. ಮೊದಲನೇದು ನೋಡಿದ್ವಲ್ಲ, ಹಿಯೇಟಸ್ ಅಂದ್ರೆ ವಿರಾಮ. ಎರಡನೇದು ಜಿಟರಿ, ಗಾಬರಿಗೊಳ್ಳೋದು. ಲ್ಯೂಕ್ರೇಟಿವ್ ಅಂತಂದ್ರೆ ಪ್ರಾಫಿಟೇಬಲ್, ಲಾಭದಾಯಕ. ಡಲ್ಸೆಟ್ ಅಂದ್ರೆ ಮಧುರ, ಸ್ವೀಟ್, ಪ್ಲೆಸೆಂಟ್. ಅಲ್ಯೂರಿಂಗ್ ಅಂತಂದ್ರೆ ಅಟ್ರಾಕ್ಟಿವ್. ಸೊ ಇವಿಷ್ಟು ನಾವು ಇವತ್ತು ಕಲಿತುಕೊಂಡ ಶಬ್ದಗಳು. ಮುಂದಿನ ಶಬ್ದಗಳನ್ನ ನಾಳೆ ಮುಂದುವರಿಸೋಣ. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.